ಓಂ ಶಾಂತಿ. ಇವತ್ತಿನ ಕ್ಲಾಸು ಮುರಳಿದು ವಿಶೇಷತೆ ಬಗ್ಗೆ. मुरली की विशेषताएं. ಮುರಳಿ ಅಂದರೆ ಏನು? ಪರಮಾತ್ಮ ಈಗ ನಮಗೆ ಮಹಾವಾಕ್ಯ ಹೇಳ್ತಿದ್ದಾರೆ. ಪ್ರತಿದಿನ ನಮ್ಮ ಆತ್ಮಕ್ಕೆ ಒಂದು ಒಳ್ಳೆಯ ಡೋಸ್, ಒಳ್ಳೆಯ ಊಟ ಕೊಡ್ತಾರೆ. ಹೇಗೆ ರೀತಿ ದೇಹಕ್ಕೆ ಊಟ ಇಲ್ದಿರ ದೇಹ ವೀಕ್ ಆಗುತ್ತೆ, ಅದೇ ಥರ ಆತ್ಮ ಊಟ ಇಲ್ದಿರ ವೀಕ್ ಆಗೋದಲ್ವಾ. ಅದಕ್ಕೆ ಬಾಬಾ ದಿನ ಮುರಳಿ ಮೂಲಕ ನಮಗೆ ಶಕ್ತಿ ಕೊಡ್ತಾರೆ. ಅದಕ್ಕೆ ಮುರಳಿಗೆ ಭಗವಂತನ ಮಹಾವಾಕ್ಯ ಡೈರೆಕ್ಟ್ ಪರಮಾತ್ಮ ಬಾಯಿಂದ ನುಡಿಸಿರೋದು ಮಹಾವಾಕ್ಯ. ಅಲೌಕಿಕ್ ಬ್ರಾಹ್ಮಣ್, ಸ್ವಯಂ ಭಗವಂತ ಆರಿಸ್ಕೊಂಡಿರೋದು ಮಕ್ಕಳಕ್ಕೋಸ್ಕರ ವಿಶೇಷವಾದ ಊಟ. ಇದು ಮಹಾವಾಕ್ಯ ಮುರಳಿ. ಇವತ್ತಿನ ಮುರಳಿದು ವಿಶೇಷತೆ ಬಗ್ಗೆ ವರ್ಣನೆ ಮಾಡ್ತಾ ಇದ್ರಿ. ಹಿಂದಿ ಮತ್ತು ಇಂಗ್ಲಿಷ್ ಎರಡಲ್ಲಿನೂ ಸಹ ಇರುತ್ತೆ. मुरली की विशेषताएं. मुरली भगवान की श्रीमत है. मुरली आत्मा का भोजन है. मुरली ದಿವ್ಯ ನೇತ್ರ है. ಅಂದರೆ ಭಗವಂತನ ಶ್ರೀಮತ್ತನೂ ಸಹ ಮುರಳಿ. ಏಕೆಂದರೆ ಬಾಬಾ ದಿನಾ ಮುರಳಿ ಹೇಳ್ತಾರಲ್ಲ, ಅಮೃತ ವೇಳೆ ಮತ್ತು ಮುರಳಿ ಅರ್ಥಾತ್ ಮಹಾವಾಕ್ಯ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬಾರ್ದು. ಆತ್ಮಕ್ಕೆ ಊಟನೇ ಮುರಳಿ. ಊಟ ಇಲ್ದಿರ ಆತ್ಮ ವೀಕ್ ಆಗೋದು. ಅದಕ್ಕೆ ಮುರಳಿಯಿಂದ ಆತ್ಮ ಶಕ್ತಿಶಾಲಿ ಆಗೋದು. ಮತ್ತು ಮುರಳಿ ದಿವ್ಯ ನೇತ್ರವಾಗಿದೆ. ದಿವ್ಯ ನೇತ್ರ, ದಿವ್ಯ ಚಕ್ಷು, ಮೂರನೇ ಕಣ್ಣು, ಆತ್ಮ ತೆರೆಯೋ ವಿಧಿನೇ ಮುರಳಿ ಇದೆ. ಆಗ್ಲೇ ಪರಮಾತ್ಮ ಜೊತೆಯಲ್ಲಿ ಕನೆಕ್ಷನ್ ಜೋಡಣೆ ಆಗೋದು. ಮುರಳಿ ಸಂಜೀವನಿ ಬುಟ್ಟಿ ಇದೆ. ಸಂಜೀವನಿ ಬುಟ್ಟಿ ಹೇ ಮುರಳಿ. ಹೇಗೆ ರೀತಿ ಸಂಜೀವನಿ ಬುಟ್ಟಿ ಇಲ್ಲದೆ ಯಾರಾದರೂ ಕಾಯಿಲೆ ಬಿದ್ದಿರ್ತಾರೆ ಅಂದರೆ ಅವ್ರಿಗೆ ಮಾತ್ರೆ ಬೇಕು. ಸೇಮ್ ಅದೇ ಥರ ಮುರಳಿ ಆತ್ಮಕ್ಕೆ ಮಾತ್ರೆ ಥರ ಕೆಲಸ ಮಾಡೋದು. ಅದಕ್ಕೆ ಸಂಜೀವನಿ ಬುಟ್ಟಿ ಅಂತ ಹೇಳ್ತಿದ್ದಾರೆ ಬಾಬಾ. ಮುರಳಿ ಅಂಧೋಕಿಲಿ ಆಯ್ನಾ ಹೇ. ಮುರಳಿ ಕುರುಡ್ರಿಗೆ ಕೂರ್ಗೋಲ್ತಾರ. ಏನು ಮಾಡಬೇಕು, ಏನು ಮಾಡಬಾರ್ದು ದಿನಾ ಬಾಬಾ ಮುರಳಿ ಮೂಲಕ ನಮಗೆ ಡೈರೆಕ್ಷನ್ ಕೊಡೋದು. मुरली ब्रह्मास्त्र है. मुरली दानव से मानव बनाता है. मुरली अमृत सार है. मुरली जादू का काम करता है, औषधि का काम करता है, कवच है, तलवार है, ढाल है. ಅಂದರೆ ಮುರಳಿ ಒಂದು ರೀತಿಯಿಂದ ಬ್ರಹ್ಮಾಸ್ತ್ರ ಥರ. ಈಗ ನಾವು ಹೊರಗಡೆ ಯಾವಾಗಲೂ ಫೀಲ್ಡಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲೋ ಕೆಲಸ ಕಾರ್ಯಕ್ಕೆ ಹೋದಾಗ ಸಂಪರ್ಕದಲ್ಲಿ ಬರುವಾಗ ಅದು ಬ್ರಹ್ಮಾಸ್ತ್ರ ಥರ ಕೆಲಸ ಮಾಡೋದು. ಮುರಳಿನ 4 ಪಾಯಿಂಟ್ ಅವರಿಗೆ ಯಾವ ಪಾಯಿಂಟ್ ಹೇಳಬೇಕು, ಯಾವ ಪಾಯಿಂಟ್ ಹೇಳಬಾರ್ದು ಅಂತ ಅವತ್ತಿನ ಮುರಳಿ ಕೇಳುವಾಗ ನಮಗೆ ಅದು ಬಂದಿರುತ್ತೆ. ಮುರಳಿ ದಾನವದಿಂದ ಮಾನವ ಮಾಡೋದು. ಅಂದರೆ ಅರ್ಥ ಏನು? ರಾಕ್ಷಸದಿಂದ ಮನುಷ್ಯದಿಂದ ದೇವತೆ ಮಾಡೋದು. ಮುರಳಿ ಅಮೃತ್ ಸಾರ್ ಥರ. ಅಮೃತ್ ಸರ ಅಂದರೆ ಅರ್ಥ ಏನು? ಅಮೃತ್ ಥರ. ಹೇಗೆ ರೀತಿ ಅಮೃತ ಕುಡಿಯೋದ್ರಿಂದ ಅಮರ ಆಗ್ತಾರಲ್ಲ ಪ್ರಪಂಚದಲ್ಲಿ ಹೇಳ್ತಾರೆ, ಅದೇ ಥರ ಮುರಳಿ ಪಾನ ಮಾಡೋದ್ರಿಂದ ಆತ್ಮ ಅವಿನಾಶಿ ಆಗೋದು, ಚೇತರಿಸ್ಕೊಳ್ಳೋದು ಅಂತ ಹೇಳಿ. ಮುರಳಿ ಚಮತ್ಕಾರದ ಕೆಲಸ ಮಾಡುತ್ತೆ. ಜಾದೂಕ ಕಾಮ್ ಕರ್ತಿ, ಚಮತ್ಕಾರದ ಕೆಲಸ ಮಾಡುತ್ತೆ ಮುರಳಿ. ಮತ್ತು ಮಾತ್ರದ ಕೆಲಸ ಮಾಡುತ್ತೆ. ಮುರಳಿ ನಮ್ಮ ಆತ್ಮಗೆ ಪ್ರೊಟೆಕ್ಷನ್, ಕವಚ ಥರ. ಮಾಯೆ ನಮ್ಮ ಹತ್ರ ಬರೋಕ್ಕಾಗಲ್ಲ ಒಂದು ವೇಳೆ ನಾವು ಮುರಳಿ ಸರಿಯಾಗಿ ವಿಧಿಪೂರ್ವಕವಾಗಿ ಯೋಗ್ಯುಕ್ತವಾಗಿ ಕೇಳಿದ್ರೆ. ಮುರಳಿ ಏನೈತೆ, ಕತ್ತಿ ಥರನೂ ಸಹ ಇದೆ. ನಮ್ಮ ಖಡ್ಗ ಥರ ಕೆಲಸ ಮಾಡೋದು. ಖಡ್ಗ ಇದೆ. ಮತ್ತು ಮುರಳಿ ಕತ್ತಿ ಜೊತೆಲಿ ಗುರಾಣಿನೂ ಸಹ ತೋರಿಸ್ತಾರಲ್ಲ, ಗುರಾಣಿನೂ ಇದೆ. ಪ್ರೊಟೆಕ್ಷನ್ ಕೆಲಸ ಮಾಡುತ್ತೆ. ಅಂದರೆ ಕತ್ತಿ ಏನು ಮಾಡೋದು? ಅನ್ಯರಿಗೆ ಕುಯ್ಯೋ ಕೆಲಸ ಮಾಡೋದು. ಸೇಮ್ ಅದೇ ಥರ ಮುರಳಿ ಯಾರು ಕೇಳಿರ್ತಾರೆ ಅನ್ಯರಿಗೆ ಜ್ಞಾನದ ಬಾಣ ಸಿಕ್ಕಿರುತ್ತೆ. ಅನ್ಯರಿಗೆ ತಿಳಿಸೋಕ್ಕೋಸ್ಕರ, ಅನ್ಯರಿಗೆ 4 ಮಾತು ಪಾಯಿಂಟು ಕೊಡೋಕ್ಕೋಸ್ಕರ. ಮತ್ತು ಮಾಯೆ ನಮ್ಮ ಹತ್ರ ಬರ್ದಿರ ಇರಲಿ ಅದಕ್ಕೋಸ್ಕರ ಮುರಳಿ ಏನು ಮಾಡುತ್ತೆ? ಗುರಾಣಿ ಥರ ಕೆಲಸ ಮಾಡುತ್ತೆ, ಪ್ರೊಟೆಕ್ಷನ್ ಥರ ಕೆಲಸ ಮಾಡುತ್ತೆ ಮುರಳಿ. मुरली तीनों कालों की सैर कराती है. मुरली तीनों कालों की पहचान दिलाती है. मुरली रात को दिन बनाती है. मुरली अंधकार से प्रकाश में ले जाती है. ಅಂದರೆ ಈ ಭಗವಂತನ ಮಹಾವಾಕ್ಯ 3 ಕಾಲದ ಸಂಚಾರ ಮಾಡಿಸುತ್ತೆ. ಪರಮಧಾಮ್, ಸೂಕ್ಷ್ಮ ಲೋಕ, ಸ್ವರ್ಗ ಮತ್ತು ಈ ಸೃಷ್ಟಿಯಲ್ಲಿ ಅನ್ಯರಿಗೆ ಸೇವೆ ಮಾಡೋದಿಲ್ಲಿ ಸೂಕ್ಷ್ಮ ಶರೀರ ಮೂಲಕ. ಈ 3 ಲೋಕದ ಸಂಚಾರದ ಫಸ್ಟ್ ಮೂಲ ಆಧಾರ ಮುರಳಿ ಆಗಿದೆ. ಏಕೆಂದರೆ ಯೋಗದಿಂದ ಬಾಬಾ ದಿನ ಮುರಳಿಯಲ್ಲಿ ಏನು ಮಾಡ್ತಾರೆ? ಒಂದು ಯೋಗದ ಪಾಯಿಂಟ್ಗಳು ತೀರಿಸಿರ್ತಾರಲ್ಲ, ಈ ಥರ ನೀವು ಯೋಗ ಮಾಡ್ರಿ ಅಂತ. ಅದಕ್ಕೆ 3 ಲೋಕದ ಸ್ಯಾರ್ ಮಾಡಿಸುತ್ತೆ. 3 ಕಾಲದ ನಮಗೆ ಜ್ಞಾನ ತಿಳಿಸೋದು.
ರಾತ್ರಿಗೆ ಹಗಲು ಮಾಡೋದು. ಈಗ ನಮ್ಮ ಜೀವನದಲ್ಲಿ ಬಂದಿರೋದು ಜ್ಞಾನರೂಪಿ ರಾತ್ರಿ, ಜ್ಞಾನರೂಪಿ ಕತ್ಲಿಗೆ ಬೆಳಕು ಮಾಡೋದು, ಬೆಳಕು ಕೊಡೋದು, ಆತ್ಮಕ್ಕೆ ಬೆಳಕಿನ ದಾರಿ ತೋರಿಸೋದು. ಮೂಡ್ಲಿ ಕತ್ಲಿಗೆ ಪ್ರಕಾಶ, ಕತ್ಲಿಯಿಂದ ಪ್ರಕಾಶ ಕಡೆ ಕರ್ಕೊಂಡು ಹೋಗೋದು. मुरली कर्म अकर्म विकर्म और सुकर्म का मार्ग बताते. मुरली कर्ಮ ಅಕರ್ಮ ವಿಕರ್ಮ ಮತ್ತು ಸುಕರ್ಮದ ಮಾರ್ಗ ತೋರಿಸೋದು. ನಾರ್ಮಲ್ ಕರ್ಮ ಅಂತೂ ಇದ್ದೇ ಇರುತ್ತೆ. ಅಕರ್ಮ ಅಂದರೆ ಸತ್ಯುಗದಲ್ಲಿ ಮಾಡಿರೋ ಕರ್ಮ, ಅದಕ್ಕೆ ಫಲ ಸಿಗಲ್ಲ. ವಿಕರ್ಮ ಅಂದರೆ ದೇಹಾಭಿಮಾನದಲ್ಲಿ ಈಗ ಕಲಿಯುಗದಲ್ಲಿ ಜನ ಮಾಡ್ತಿದ್ದಾರೆ. ಮತ್ತು ಸುಕರ್ಮ ಅಂದರೆ ಶ್ರೇಷ್ಠ ಕರ್ಮ, ಪರಮಾತ್ಮ ನೆನಪಲ್ಲಿ ನಾವು ಸಂಗಮಯುಗದಲ್ಲಿ ಮಾಡ್ತಾ ಇರೋ ಕರ್ಮ. ಇದೆಲ್ಲ ವಿಸ್ತಾರ ಮುಡ್ಲಿ ಮೂಲಕನೇ ನಮಗೆ ಗೊತ್ತಾಗೋದು. मुरली अतीन्द्र सुख का अनुभव कराती है. मुरली अजामिल जैसी पाप आत्माओं को पूज्य पूज्य बनाती है. मुरली बेफिक्र बादशाह बनाती है. मुरली में सर्व वेद शास्त्र का सार समाया हुआ है. मुरली से सर्व शक्तियों की प्राप्ति होती है. मुरली आत्मा का सच्चा मित्र है. ನೋಡ್ರಿ ಬಾಬಾ ಹೇಳ್ತಿದ್ದಾರೆ, ಮುರಳಿ ಅತೀಂದ್ರಿಯ ಸುಖ, ಅತೀಂದ್ರಿಯ ಸುಖದ ಅನುಭವ ಮಾಡಿಸುತ್ತೆ. ಯಾವಾಗ ನಾವು ಯೋಗಯುಕ್ತವಾಗಿ ಮುರಳಿ ಕೇಳ್ತೀವಲ್ವಾ ಅನಿಸುತ್ತೆ, ಅತೀಂದ್ರ ಸುಖದ ಅನುಭವ ಆಗುತ್ತೆ. ಯೋಗಯುಕ್ತವಾಗಿ ಯಾವತ್ತು ಮುರಳಿ ಕೇಳಿ ನೋಡ್ರಿ, ಇನ್ನೂ ಸ್ವಲ್ಪ ಹೊತ್ತು ಇರೋಣ, ಇನ್ನೂ ಯಾಕೆ ಇಷ್ಟು ಬೇಗ ಮುರಳಿ ಮುಗೀತು ಅಂತ ಅನುಭವ ಆಗೋದು. ಇನ್ನೂ ಸ್ವಲ್ಪ ಹೊತ್ತು ಇರೋಣ, ಇನ್ನೂ ಸ್ವಲ್ಪ ಹೊತ್ತು ಕೇಳ್ತಾ ಇರೋಣ ಅಂತ ಅತೀಂದ್ರ ಸುಖ ಅನುಭವ ಮಾಡಿಸುತ್ತೆ. ಮುರಳಿ ಅಜಾಮಿಲ್ ಥರ ಪಾಪ ಆತ್ಮರಿಗೆ ಏನು ಮಾಡುತ್ತೆ, ಪೂಜ್ಯ ಮಾಡುತ್ತೆ. ಏಕೆಂದರೆ ನಾವು ಮಾನವದಿಂದ ದೇವತೆ ಆಗ್ತಿರಲ್ಲ, ಮುರಳಿದಿಂದ. ಮುರಳಿ ನಮಗೆ ನಿಶ್ಚಿಂತ ಚಕ್ರವರ್ತಿ ಮಾಡುತ್ತೆ. ಯಾವ ದಿವಸ ಮುರಳಿ ಕೇಳಿಲ್ಲ ನಮ್ಗೆ ಏನು ಅನಿಸುತ್ತೆ, ಇವತ್ತು ಏನೋ ನಾವು ಕಳ್ಕೊಂಡಿದ್ದೀರಿ. ಯಾವಾಗ ಮುರಳಿ ಕೇಳ್ತೀವಿ, ಬಾಬಾ ಯೋಗ ಕನೆಕ್ಷನ್ ಕರೆಕ್ಟ್ ಆಗಿರುತ್ತೆ, ನಿಶ್ಚಿಂತ ಆಗ್ಬಿಡ್ತೀವಿ. ಮತ್ತು ಆವತ್ತು ಹಿಂದಿನ ದಿನ ಮಾಡಿದ ಏನನ್ನ ಪ್ರಶ್ನೆ ಬಂದಿರುತ್ತೆ, ನೆಕ್ಸ್ಟ್ ದಿವಸ ಆವತ್ತಿನ ದಿನ ಮುರಳಿಯಲ್ಲಿ ಬಂದಿರುತ್ತೆ, ಪ್ರಶ್ನೆದ ಉತ್ತರ ಸಿಕ್ಕಿರುತ್ತೆ, ಅದಕ್ಕೆ ನಿಶ್ಚಿಂತ ಆಗ್ಬಿಡ್ತೀವಿ. ಮುರಳಿ ಸರ್ವ ವೇದ ಶಾಸ್ತ್ರದ ಸಾರಾಂಶ ಮುರಳಿಯಲ್ಲಿ ಅಡಗಿದೆ. ಹೌದು, ಇಡೀ ವೇದಶಾಸ್ತ್ರ ಉಪನಿಷತ್ತು ಸಾರಾಂಶ ಮುರಳಿಯಲ್ಲಿ ಇದೆ. ಏಕೆಂದರೆ ಮುರಳಿನೇ ಸತ್ಯ ಭಗವದ್ಗೀತೆ ಅಂತ ಬಾಬಾ ಹೇಳ್ತಾರಲ್ಲ, ಮುರಳಿ ಸಚ್ಚ ಭಗವದ್ಗೀತಾ ಹೇ. ಮುರಳಿಯಿಂದ ಸರ್ವಶಕ್ತಿಗಳು ಪ್ರಾಪ್ತಿಯಾಗೋದು. ಸರ್ವಶಕ್ತಿಗಳು ಅದು ಯಾವ ಶಕ್ತಿಗೆ ಹೆಂಗೆ ಬಳಸಬೇಕು, ಪರಿಸ್ಥಿತಿಗಳು ಪರಿಹಾರ ಆಗೋದು ಸಾಧನ ಮುರಳಿಯಿಂದನೇ ಪ್ರಾಪ್ತಿಯಾಗೋದು. ಮುರಳಿ ಆತ್ಮ का सच्चा मित्र है. मुरली रावण का माया रावण का शत्रु है. मुरली पतितों को पावन बनाती है. मुरली प्रिंस प्रिंसेस बनाती है. मुरली आपसी मतभेद मिटाती है. ಮುರಳಿ ನೋಡ್ರಿ, ನಮ್ಮ ಆತ್ಮಗೆ ಸತ್ಯ ಮಿತ್ರ ಇದೆ. ಹೇಗೆ ರೀತಿ ಮಿತ್ರ ಇಲ್ದಿರೆ ನಾವು ತಿಳ್ಕೊತೀವಲ್ಲ, ಅಯ್ಯೋ ಇವತ್ತು ಏನೋ ಕಳ್ಕೊಂಡಿದ್ದೀವಿ, ಒಂಟಿತನ ಫೀಲ್ ಆಗುತ್ತೆ. ಸೇಮ್ ಅದೇ ಥರ ಮುರಳಿ ಓದಿರಲ್ಲ ಅಂದರೆ ಆವತ್ತು ಅದೇ ಥರ ಫೀಲ್ ಆಗೋದು. ಅದಕ್ಕೆ ಮುರಳಿ ಆತ್ಮಗೆ ಸತ್ಯ ಮಿತ್ರ ಥರ. ಮುರಳಿ ಮಾಯಾ ರಾವಣಗೆ ಶತ್ರು ಥರ. ಯಾಕೆಂದರೆ ಮುರಳಿ ನಾವು ಕೇಳಿರ್ತೀವಿ ಅಂದರೆ ಪ್ರೊಟೆಕ್ಷನ್ ಆಗಿರುತ್ತಲ್ಲ, ಮಾಯ ಶತ್ರು ನಮ್ಮ ಹತ್ರ ಬರೋಕ್ಕಾಗಲ್ಲ, ದೂರಿಂದಾನೇ ಓಡೋಗುತ್ತೆ. ಪತೀತರಿಗೆ ಪಾವನ ಮಾಡೋದು. ಏಕೆಂದರೆ ಆತ್ಮ ಖಾಲಿ ಇತ್ತು, ಕೊಳಕಾಗಿತ್ತು. ಮುರಳಿ ಮೂಲಕನೇ ಬಾಬಾ ಪಾವನ ಆಗೋದು. ದಾರಿ ನೆನಪಿನ ಬೇರೆ ಬೇರೆ ದಾರಿಗಳು ಯುಕ್ತಿಗಳು ಹೇಳ್ಕೊಡೋದು. ಮುರಳಿ ರಾಜ್ಕುಮಾರಿ ಮಾಡೋದು. ಏಕೆಂದರೆ ನಾವು ಸತ್ಯಕ್ಕೋಸ್ಕರ ದೇವತೆ ಆಗ್ತಾ ಇದ್ರಲ್ಲ. ಮುರಳಿ आपसी मतभेद मिटाती है, परचिंतन से बचाती है, जीते जी मरना सिखाती है, चढ़ती कला में ले जाती है, स्वामान में स्थित कराती है. सच्चा ಗೈಡ್ है ಮುರಳಿ. ನೋಡ್ರಿ, ನಮಗೆ ಪರಿಚಿಂತನೆ ಬರ್ತಾ ಇರುತ್ತೆ. ನಾವು ಯಾವುದಾದ್ರೂ ಒಂದು ಮುರಳಿ, ಅವ್ಯಕ್ತ ಮುರಳಿ ಇರಲಿ, ಏನಾದ್ರು ಆದಿನದೇ ಮುರಳಿ ಎತ್ಕೊಂಡು ಸ್ವಲ್ಪ ಹೊತ್ತು ಓದ್ತೀವಿ ಅಂದರೆ ಪ್ರಚಿಂತನೆ ಮುಕ್ತರಾಗಿರ್ತೀವಿ. ವ್ಯರ್ಥ ಆಲೋಚನೆಯಿಂದ ದೂರ ಆಗಿಬಿಟ್ಟಿರ್ತೀವಿ. ಬದುಕೋದು ಸತ್ಯ ಬದುಕೋದು ಅಂದರೆ ಈ ಹಳೆ ಪ್ರಪಂಚದಿಂದ ಸಾಯೋದು, ಹೊಸ ಪ್ರಪಂಚದಲ್ಲಿ ಬದುಕೋದು, ಸಂಗಮಯುಗದಲ್ಲಿ ಬದುಕೋದು, ಈ ಕಲೆ ಮಾತ್ರ ನಮಗೆ ಕಲಿಸ್ಕೊಡ್ತದೆ ಮುರಳಿ. ಏರುವ ಕಲೆಯಲ್ಲಿ ಕರ್ಕೊಂಡು ಹೋಗೋದು ಅಂದರೆ ಆತ್ಮಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತಲ್ಲ. ಯುಕ್ತಿಗಳು, ನೆನಪಿನ ಯುಕ್ತಿಗಳು ಮುರಳಿಯಿಂದ ಸಿಗೋದು. ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತ ಮಾಡಿಸುತ್ತೆ. ಏಕೆಂದರೆ ಮುರಳಿಯಲ್ಲಿ ದಿನಾ ಬಾಬಾ 2-3 ಸ್ವಮಾನಗಳು ಕೊಟ್ಟಿರ್ತಾರಲ್ಲ. ಸತ್ಯ ಗೈಡ್ ಇರೋದು ಅಂದರೆ ಆವತ್ತಿನ ದಿನ ನಾವು ಹೇಗೆ ರೀತಿ ನಡ್ಕೋಬೇಕು, ಆ ದಾರಿ ನಮಗೆ ಬಾಬಾ ಮುರಳಿ ಮೂಲಕನೇ ತೋರಿಸೋದು. ಅದಕ್ಕೆ ಸತ್ಯ ಗೈಡ್ನೂ ಇದೆ. मुरली से अमर पद प्राप्त होता है. मुरली तमो प्रदान से सतो प्रदान बनाती है. खुशी की खुराक है. भक्तों का फल मुरली से मिलता है. सर्व प्राप्तियों की चाबी मुरली है. ಅಂದರೆ ಮುರಳಿಯಿಂದ ನಮಗೆ ಅಮರ್ ಪದವಿ, ಅವಿನಾಶಿ ಪದವಿ ತಾನೆ, ದೇವಿ ದೇವತಾ ಪದವಿ, ಆ ಪದವಿ ಪ್ರಾಪ್ತಿ ಆಗೋದು. ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗೋದು. ಖುಷಿಯ ಮಾತ್ರೆ ಥರ ಕೆಲಸ ಮಾಡೋದು ಮುರಳಿ. ಯಾಕೆಂದರೆ ಮುರಳಿ ಕೇಳುವಾಗ ನಶೆದಿಂದ ಏರು ಬಿಡ್ತೀವಲ್ವ,
ಖುಷಿ ಬಂದ್ಬಿಟ್ಟಿರುತ್ತಾ, ಒಂದು ವಿಶೇಷ ಉಮಂಗ ಬಂದ್ಬಿಟ್ಟಿರುತ್ತಲ್ಲ. ಮುರಳಿ ಭಕ್ತಿಯ ಫಲ ಕೊಡಿಸೋದು. ಮುರಳಿಯಿಂದ ಭಕ್ತಿಯ ಫಲ ನಮಗೆ ಸಿಗೋದು. ಏಕೆಂದರೆ ಭಗತರಿಗೆ ಬೇಕಾಗಿರೋದು ಮುಕ್ತಿ, ಜೀವನ್ ಮುಕ್ತಿ. ಭಗತರಿಗೆ ಬೇಕಾಗಿರೋದು ದಾರಿ, ಅದು ಮುರಳಿಯಲ್ಲೇ ಸಿಗೋದು. ಮುರಳಿ ಸರ್ವಪ್ರಾಪ್ತಿಯ ಬೀಗದ ಕೀ ಇದೆ. ಮುರಳಿದಿಂದನೇ ಸರ್ವಪ್ರಾಪ್ತಿ ಆಗೋದು. ಅದು ಪರಮಾತ್ಮ ಪ್ರಾಪ್ತಿ ಇರಲಿ, ಇಲ್ಲಾಂದರೆ ಆತ್ಮಕ್ಕೆ ದಾರಿ ತೋರಿಸೋದಿರಲಿ, ದಾರಿ ತಿಳ್ಕೊಳ್ಳೋದಿರಲಿ, ಎಲ್ಲ ಮುರಳಿಯಿಂದನೇ. मुरली सच्चे अलौकिक परिवार से मिलाती है। मुरली वरदान है, भगवान भगवती बनाती है। नर से नारायण, नारी से लक्ष्मी पद दिलाती है। मुरली कब्रिस्तान से परस्तान बनाती है। मुरली लाइट हाउस माइट हाउस भी है. ತಂದೆ ಹೇಳ್ತಿದ್ದಾರೆ, ಸತ್ಯ ಅಲೌಕಿಕ ಪರಿವಾರದಿಂದ ಸರ್ವ ಪ್ರಾಪ್ತಿನೂ ಸಹ ಮುರಳಿಯಿಂದ ಸಿಗೋದು. ಓಕೆ, ಆದರೂ ಸತ್ಯ ಅಲೌಕಿಕ ಪರಿವಾರ ಜೊತೆಲಿ ನಮಗೆ ಸೇರಿಸೋದು. ಏಕೆಂದರೆ ಮುರಳಿ ನಾರ್ಮಲಿ ಸಂಘಟನೆಯಲ್ಲಿ ಕೇಳುವಾಗ ಏನು ನಶೆ ಇರುತ್ತೆ. ಮುರಳಿದು ಸಂಘಟನೆ ಯಾವಾಗ ಸೇರುತ್ತೆ, ಅದೇ ಸಂಘಟನೆ ತಾನೇ ಸ್ವರ್ಗದಲ್ಲಿ ಇರುತ್ತೆ. ಅದಕ್ಕೆ ಸತ್ಯ ಅಲೌಕಿಕ ಪರಿವಾರ ಜೊತೆಲಿ ಸೇರಿಸೋದು ಮುರಳಿ ವರದಾನ ಇದೆ. ದಿನ ನಮಗೆ ವರದಾನ ಬೇಕು ಅಂದರೆ ಅಮೃತ ವೇಳೆ ಬಾಬನ ಹತ್ರ ಶುದ್ಧ ಸಂಕಲ್ಪದ ಖಜಾನೆ ಮತ್ತು ಮುರಳಿ ಮೂಲಕ ವರದಾನ ಪಡೆಯಬೇಕು. ಮುರಳಿ ಭಗವಾನ್ ಭಗವತಿ ಮಾಡೋದು, ಅಂದರೆ ದೇವಿ ದೇವತೆ ಮಾಡೋದು. ನರಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮೀ ಪದವಿ ಕೊಡಿಸೋದು. ಏಕೆಂದರೆ ದಿನ ಮುರಳಿ ಓದ್ತಾ ಇದ್ದಾರೆ, ವಿದ್ಯೆಯಿಂದ ಏನಾಗುತ್ತೆ, ಶ್ರೇಷ್ಠ ಪದವಿಗೆ ಲೌಕಿಕಲ್ಲಿ ಹೋಗ್ತಾರಲ್ಲ, ಈ ವಿದ್ಯೆಯಿಂದ ನಾವು ಶ್ರೇಷ್ಠ ಪದವಿ ಲಕ್ಷ್ಮೀನಾರಾಯಣ ಪದವಿಗೆ ಹೋಗ್ತೀರಿ. ಕಬ್ರಸ್ಥಾನದಿಂದ ಪರಸ್ಥಾನ ಆಗ್ತೀವಿ. ಈ ಅಶ್ಮಶಾನೆ ಕಲಿಯುಗದಿಂದ ಸತ್ಯುಗಿ ಆಗ್ಬಿಡ್ತೀವಿ ಮುರಳಿದಿಂದ ಅಂತ ತಂದೆ ಹೇಳ್ತಿದ್ದಾರೆ. ಲೈಟ್ ಮೈಟ್ ಹೌಸ್ ಆಗ್ಬಿಡ್ತೀವಿ. ಶಕ್ತಿ ಸ್ವರೂಪ, ಬೆಳಕಿನ ಸ್ವರೂಪ ಮುರಳಿದಿಂದ ಆಗ್ಬಿಡ್ತೀವಿ ವಿಧಿಪೂರ್ವಕವಾಗಿ ಮುರಳಿ ಕೇಳಿದರೆ. सत्य मुरली सत्य और असत्य की समझ दिलाती है। मुरली भिखारी से अधिकारी बनाती है। मुरली तकदीर जगाती है। मुरली अमूल्य रतन है. ತಂದೆ ಹೇಳ್ತಿದ್ದಾರೆ, ಮುರಳಿ ಸತ್ಯ ಏನು ಅಸತ್ಯ ಏನು ಇದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಕೊಡೋದು. ತಿಳಿದಿರ ನಾವು ತಪ್ಪು ಮಾಡ್ತೀವಿ, ತಿಳ್ಕೊಂಡ್ಮೇಲೆ ತಪ್ಪು ಮಾಡೋಕ್ಕಾಗಲ್ಲ. ಸೇಮ್ ಅದೇ ಥರ ಮುರಳಿಯಲ್ಲಿ ಎಲ್ಲ ತಿಳುವಳಿಕೆ ಇದೆ. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಈ ತಿಳುವಳಿಕೆ ನಮ್ಗೆ ಕೊಡೋದು ಮುರಳಿ ನಮಗೆ ಭಿಕ್ಷೆ ಬೇಡೋದ್ರಿಂದ ಅಧಿಕಾರಿ ಮಾಡುತ್ತೆ. ಇಲ್ಲಿವರೆಗೂ ಭಕ್ತಿ ಮಾರ್ಗದಲ್ಲಿ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದೆ. ಆದರೂ ಮುರಳಿಯಲ್ಲಿ ಬಾಬಾ ಏನು ಹೇಳ್ತಾರೆ, ನೀವು ಸರ್ವ ಖಜಾನೆಗಳ ಬಿಗದ ಕೀನೇ ಮುರಳಿ ಮೂಲಕ ನಮಗೆ ಸಿಗೋದು. ಪರಮಾತ್ಮನೇ ಸ್ವಯಂ ಸಿಕ್ಕದಲ್ಲಿ ಇನ್ನೇನು ಸಿಗಬೇಕಾಗಿರೋದು, ಅದು ಭಿಖಾರಿದಿಂದ ಅಧಿಕಾರಿ ಮಾಡಿಸೋದು. ಮುರಳಿ ತಕ್ದೀರ್ ಜಗಾತಿ ಹೈ. ಮುರಳಿ अमूल्य रतन है. मुरली ज्ञानेश्वरी बनाती है, नास्तिक से आस्तिक बनाती है. मुरली कौड़ी से हीरा तुल्य बनाती है, पुजारी से पूज्य बनाती है. मुरली ಹೀರೆ ಮೋತಿ है. ನೋಡ್ರಿ, ಮುರಳಿ ನಮ್ಮ ಅದೃಷ್ಟ ಬೆಳೆಸೋದು. ಹೇಗೆ ರೀತಿ ಪ್ರಪಂಚದಲ್ಲಿ ಯಾವುದಾದ್ರೂ ವಸ್ತು ಗಲೀಜಾಗಿದ್ರೆ ಅದನ್ನು ಉಜ್ಬಿಟ್ಟು ಏನು ಮಾಡ್ತೀರಿ, ಬೆಳಗಿಸ್ತಿರಲ್ಲ. ಸೇಮ್ ಅದೇ ಥರ ಬಾಬಾನೂ ಸಹ ಮುರಳಿ ಮೂಲಕ ಏನು ಮಾಡ್ತಾರೆ, ನಮ್ಮ ಆತ್ಮಗೆ ಬ್ರಷ್ ತಗೊಂಡು ಉಜ್ತಾ ಇರ್ತಾರೆ, ಬೆಳಗಿಸ್ತಾರೆ. ಮತ್ತು ಮುರಳಿ ಬಹಳ ಬೆಲೆ ಬಾಳ್ತಕ್ಕಂಥ ವಜ್ರ ಆಗಿದೆ. ಏಕೆಂದರೆ ಮಹಾವಾಕ್ಯದಲ್ಲಿ ಬಾಬಾ ಹೇಳ್ತಾರೆ, ಮುರಳಿಗಳಲ್ಲಿ ಒಂದೊಂದು ಪಾಯಿಂಟು ಪದ್ಮಷ್ಟು ಬೆಲೆ ಬಾಳ್ತಕ್ಕಂಥದ್ದಿದೆ. ಪದ್ಮಷ್ಟು ಅಂದರೆ ಅರ್ಥ ಏನು? ಪದ್ಮ ಅಂದರೆ ಎಷ್ಟು ಗೊತ್ತಾ? 100 ಕೋಟಿಗೆ ಒಂದು ಪದ್ಮ ಹೇಳ್ತಾರೆ. 100 ಕೋಟಿಗೆ ಒಂದು ಪದ್ಮ, ಅಷ್ಟು ಬೆಲೆ ಬಾಳ್ತಕ್ಕಂತಹ ಬಾಬನ ಮಹಾವಾಕ್ಯದ ಒಂದು ಪಾಯಿಂಟ್ ಇದೆ. ಅದಕ್ಕೆ ಬಹಳ ಬೆಲೆ ಬಾಳ್ತಕ್ಕಂಥ ರತ್ನ ಅಂತ ಹೇಳ್ತಾರೆ ಮಹಾವಾಕ್ಯಕ್ಕೆ. ಮುರಳಿ ಜ್ಞಾನೇಶ್ವರಿ ಮಾಡೋದು. ಏಕೆಂದರೆ ನಾವು ಜ್ಞಾನಿ ಆಗ್ಬಿಡ್ತೀರಲ್ಲ, ಅದಕ್ಕೆ ಜ್ಞಾನೇಶ್ವರಿ ಮಾಡೋದು. ಜ್ಞಾನದಲ್ಲಿ ಭರ್ಪೂರ ಆಗ್ಬಿಡ್ತೀವಿ, ಮಾಸ್ಟರ್ ಜ್ಞಾನ ಸಾಗರ ಆಗ್ಬಿಡ್ತೀವಿ. ಮುರಳಿ ನಾಸ್ತಿಕದಿಂದ ಆಸ್ತಿಕ್ ಮಾಡೋದು, ಕೆಟ್ಟವರಿಂದ ಒಳ್ಳೆಯವರು ಮಾಡೋದು, ಕೌಡೆದಿಂದ ವಜ್ರ ಮಾಡೋದು. ಎಲ್ಲಿ ಭಿಕ್ಷೆ ಬೇಡೋರಿದ್ದೆ ನಮಗೆ ಬಾಬಾ ವಜ್ರ ಮಾಡೋದು, ವಜ್ರ ಸಮಾನ ಮಾಡೋದು, ವಿಶೇಷ ಆತ್ಮ ಮಾಡೋದು, ಬೆಲೆ ಬಾಳ್ತಕ್ಕಂಥ ರತ್ನ ಮಾಡೋದು ಮುರಳಿ ಮೂಲಕನೇ. ಮುರಳಿ ಪೂಜಾರಿ ಸೇ ಪೂಜೆ ಬನಾತಿ ಹಿರೇ ಮೋತಿ. ಮುರಳಿ ನಮಗೆ ಪೂಜಾರಿದಿಂದ ಪೂಜೆ ಮಾಡ್ತಿದ್ದಾರೆ. ಎಲ್ಲಿ ದೇವಿ ದೇವತೆಯ ಮುಂದೆ ಹೋಗಿ ಕೇಳ್ಕೊತಾ ಇದೆ, ನಾವೇ ದೇವತೆ ಆಗ್ಬಿಡ್ತೀವಿ. ನನ್ನ ಮುಂದೆನೇ ಜನ ಬಂದು ನಮ್ಮ ಮುಂದೆನೇ ಕೇಳಬೇಕು, ಅಂತಹ ಪೂಜ್ಯ ದೇವತೆ ಮಾಡ್ತಾರೆ ಬಾಬಾ ಮುರಳಿದಿಂದ. ಮುರಳಿ ಹೀರೆ ಮೋತಿ ಹೇ. ಮುರಳಿ ಅಂದರೆ ಅರ್ಥ ಏನು? ಬಾಬನ ಮಹಾವಾಕ್ಯದ ಒಂದೊಂದು ಪಾಯಿಂಟು ಹೇಳಿದ್ರಲ್ಲಿ ಪದ್ಮಷ್ಟು ಬೆಲೆ ಬಾಳ್ತಕ್ಕಂಥದ್ದು. ಅಂದರೆ ಒಂದೊಂದು ಪಾಯಿಂಟಿಗೆ ನಮ್ಮ ಜೀವನದಲ್ಲಿ ನಾವು ಕರ್ಮದಲ್ಲಿ ತಂದರೆ ಒಂದೊಂದು ಮುತ್ತು ರತ್ನ ಥರ ಕೆಲಸ ಮಾಡೋದು.
ಪರಮಾತ್ಮ ಮಹಾವಾಕ್ಯದಲ್ಲಿ ಹೇಳಿದರು, ಯಾವುದು ಒಂದು ಪಾಯಿಂಟ್ ನೀವು ಜೀವನದಲ್ಲಿ ತರ್ತೀರಾ ಅಂದರೆ ಸತ್ಯುಗದಲ್ಲಿ ಪರ್ಫೆಕ್ಟ್ ಒಂದು ವಜ್ರ ಸಿಗೋದು, ಒಂದು ಡೈಮಂಡ್ ಸಿಗುತ್ತೆ ನಿಮಗೆ. ಅಂದರೆ ಇಲ್ಲಿ ನಾವು ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲಿ ತರೋದು ಅಂದರೆ ಸತ್ಯುಗದಲ್ಲಿ ಡೈಮಂಡ್ ಸಿಗೋದು, ಶ್ರೀಮಂತರಾಗೋದಲ್ವಾ ಅಂಥದ್ದು. ಮುರಳಿ एक मत बनाती है, मुरली सत्य धर्म की स्थापना कराती है, मुरली कांटों से फूल बनाती है. मुरली ಒಂದು ಮತ ತರೋದು. ಈಗ ಸತ್ಯುಗದಲ್ಲಿ ಒಂದೇ ಮತ, ಒಂದೇ ರಾಜ್ಯ, ಒಂದೇ ಭಾಷೆ, ಒಂದೇ ಮತ, ಒಂದೇ ಪಂಥ ಇರುತ್ತಲ್ಲ. ಈಗ ಒಂದೇ ಮತ ಆಗಬೇಕು, ಒಂದೇ ಥರ ನಾವು ಸಂಸ್ಕಾರ ರೂಪಿಸ್ಕೋಬೇಕು ಅಂದರೆ ಮುರಳಿನೇ ಮಾತ್ರ ಒಂದು ಕಾರಣ. ಇದರಿಂದನೇ ನಾವು ಇಡೀ ವಿಶ್ವದಲ್ಲಿ ಬಾಬಾ ಒಂದೇ ಮುರಳಿ ನುಡಿಸೋದಕ್ಕೆ ಅರ್ಥ ಏನು? ಒಂದೇ ರಾಜಧಾನಿ, ಸತ್ಯುಗಿ ರಾಜಧಾನಿ ಸ್ಥಾಪನೆ ಮಾಡ್ತಿರಲ್ಲ, ಅದರಲ್ಲಿ ಒಂದೇ ಮತ ನಡೆಯುತ್ತೆ. ಈ ಒಂದು ಮತ ಮಾತ್ರ ಮುರಳಿದಿಂದನೇ ಆಗೋದು. ಅದಕ್ಕೆ ಮುರಳಿ ನಮ್ಮ ಜೀವನದಲ್ಲಿ ಸಂಸ್ಕಾರ ಆಗಬೇಕು. ಮುರಳಿ ಸತ್ಯ ಧರ್ಮ ಸ್ಥಾಪನೆ ಮಾಡೋದು. ಸತ್ಯ ಧರ್ಮ ಅಂದರೆ ಏನರ್ಥ? ಸತ್ಯ ದೇವತಾ ಧರ್ಮ, ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡಿಸೋದು. ಮುಳ್ಳಿಗೆ ಹೂವು ಮಾಡೋದು. ಮುರಳಿ ಕೇಳೋರು ಯಾರಿಗೂ ದುಃಖ ಕನಸು ಮನಸ್ಸಲ್ಲಿ ಕೊಡೋಕ್ಕಾಗಲ್ಲ. ಅಂತಹ ಮುಳ್ಳಿಗೆ ಪರಮಾತ್ಮ ಹೂವು ಅರ್ಥ ಸುಖ ಕೊಡುವ ದೇವತೆ ಮಾಡ್ತಾರೆ. ಮುರಳಿ ಅಜ್ಞಾನಿ ಕೋ ಜ್ಞಾನಿ ಬನಾತಿ ಹೈ, ಮುರಳಿ ಸೆ ಈಶ್ವರಿಯ ಪಾಲನಾ ಹೋತಿ ಹೈ. ಮುರಳಿ ಅಜ್ಞಾನಿಯರಿಗೆ ಜ್ಞಾನಿ ಮಾಡೋದು. ನಿನ್ನೆ ಮೊನ್ನೆವರೆಗೂ ನಾವು ಅಜ್ಞಾನಿನೇ ಇದ್ದೆ. ಬಾಬಾ ಸಿಕ್ಕಕ್ಕೆ ಮುಂಚೆ, ಸಿಕ್ಕಿದ ಮೇಲೆ ತಾನೇ ಜ್ಞಾನ ಬಂದಿರೋದು, ಅಂದರೆ ಜ್ಞಾನಿ ಮಾಡೋದು. ಮುರಳಿ ಈಶ್ವರಿಯ ಪಾಲನೆ ಇದೆ. ಈಗ ಮನೆಗಳಲ್ಲಿ ತಂದೆ ತಾಯಿ ಏನು ಮಾಡ್ತಾರೆ? ಪಾಲನೆ ಏನು ಮಾಡ್ತಾರೆ? ಅವ್ರಿಗೆ ನಮಗೇನು ಬೇಕು ಅದು ಅವ್ರು ಕೊಡ್ತಾರೆ. ಪ್ರೀತಿ ಕೊಡ್ತಾರೆ, ಅಷ್ಟೇ ತಾನೇ. ಆದರೂ ಪರಮಾತ್ಮನ ಪ್ರೀತಿ ನಾವು ಅನುಭವ ಮಾಡಬೇಕು ಅಂದರೆ ಮಾತ್ರ ಮುರಳಿದಿಂದನೇ ಆಗೋದು. ಅದಕ್ಕೆ ಮುರಳಿ ಈಶ್ವರಿಯ ಪಾಲನೆ ಅನುಭವ ಮಾಡಬೇಕು ಅಂದರೆ ಯೋಗಯುಕ್ತವಾಗಿ ನಾವು ಏಕಾಂತದಲ್ಲಿ ಮುರಳಿ ಕೇಳಬೇಕು. ಈಶ್ವರಿಯ ಪಾಲನೆ ಬಹಳ ಭರ್ಪೂರಾಗಿ ಸಿಗುತ್ತೆ. ಮುರಳಿ ಪುರಾಣಿ कर्मों की पहचान दिलाती है, मुरली प्यार से जीना सिखाती है. ಮುರಳಿ ನಮ್ಮ ಹಳೆ ಕರ್ಮ, ಕೆಟ್ಟ ಕರ್ಮದ ತಿಳುವಳಿಕೆ ತೋರಿಸೋದು, ತಿಳುವಳಿಕೆ ಮುಟ್ಟಿಸೋದು. ಏಕೆಂದರೆ ನಾವು ಮಾಡ್ತಾ ಇರೋ ತಪ್ಪು, ಈ ಸಂಸ್ಕಾರ ಚೆನ್ನಾಗಿಲ್ಲ, ಒಳ್ಳೆಯದಲ್ಲ, ಇದ್ರದ್ದು ಜ್ಞಾನ ನಮಗೆ ಮುರಳಿದಿಂದನೇ ಆಗೋದು. ಈ ತಿಳುವಳಿಕೆ ಮಾತ್ರ ಮುರಳಿದಿಂದನೇ ಸಿಗೋದು. ಮುರಳಿ ಪ್ರೀತಿಯಿಂದ ಬದುಕೋದು ಹೇಳ್ಕೊಡುತ್ತೆ. ಬದುಕೋದು ಕಲೆನೇ ಮುರಳಿ ಇದೆ ಅಂತ ಅರ್ಥ. ಮತ್ತು ಒಟ್ಟಿನಲ್ಲಿ ಪರಮಾತ್ಮ ಒಂದು ಮಹಾವಾಕ್ಯದಲ್ಲಿ ಹೇಳಿದರು, ಜಿಸ್ಕೋ ಮುರಳಿ ಸೆ ಪ್ಯಾರ್ ಹೈ ಉಸ್ಕೋ ಮುರಳೀಧರ್ ಸೆ ಪ್ಯಾರ್ ಹೈ, ಜಿಸ್ಕೋ ಮುರಳಿ ಸೆ ಪ್ಯಾರ್ ನಹಿ ಉಸ್ಕೋ ಮುರಳೀಧರ್ ಸೆ ಪ್ಯಾರ್ ನಹಿ. ಮುರಳೀಧರ್ ಮಾನ ಶಿವಬಾಬ್. ಅಂದರೆ ಒಂದು ಮಾತು ಹೇಳಿರೋದು ಏನಂದರೆ, ಯಾರಿಗೆ ಮುರಳಿ ಮೇಲೆ ಪ್ರೀತಿ ಇದೆ, ಭಗವಂತನ ಮಹಾವಾಕ್ಯ ಮೇಲೆ ಪ್ರೀತಿ ಇದೆ, ಅವರಿಗೇನೆ ಮುರಳೀಧರ ಶಿವಬಾಬನ ಮೇಲೆ ಪ್ರೀತಿ ಇದೆ. ಯಾರಿಗೆ ಶಿವಬಾಬನ ಮೇಲೆ ಪ್ರೀತಿ ಇಲ್ಲ ಅವರಿಗೆ ಶಿವಬಾಬನ ಮಹಾವಾಕ್ಯ ಮೇಲೇ ಪ್ರೀತಿ ಇಲ್ಲ. ಅಂದರೆ ಶಿವಬಾಬನ ಮೇಲೆ ಪ್ರೀತಿ ಬರಬೇಕು ಅಂದರೆ ಪ್ರೀತಿಸಬೇಕು ಶಿವಬಾಬನಿಗೆ. ಶಿವಬಾಬಾ ನಿಮಗೆ ಪ್ರೀತಿಸಬೇಕು ಅಂದರೆ ಮುರಳಿನೇ ಒಂದು ಸಾಧನ ಇದೆ. ಅದಕ್ಕೆ ಇನ್ನೊಂದು ಭಾಷೆಯಲ್ಲಿ ಮುರಳಿಗೆ ಸತ್ಸಂಗ ಅಂತ ಹೇಳ್ತಾರೆ. ಸತ್ಯ ಸಂಘ. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಸತ್ಯಂ ಶಿವಂ ಸುಂದರಂ ಶಿವಬಾಬಾ ಆಗಿದ್ದಾರೆ. ಅವ್ರ ಸಂಘ ಮಾಡಬೇಕು ಅಂದರೆ ನಾವು ಮಹಾವಾಕ್ಯ ಕೇಳಬೇಕು. ಸಂಘಟನೆ ಆಡಲಿ ಅಂತೂ ಕೇಳಲೇಬೇಕು. ಓಂ ಶಾಂತಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಅನೇಕರಿಗೆ ಮುರಳಿನ ಮಹತ್ವಕ್ಕೆ ಅರ್ಥ ಆಗಲಿ. ಓಂ ಶಾಂತಿ.